ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ನಾನೊಂದು ಪುಸ್ತಕ ಬರೆದೆ, ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಅಂತ. ಆ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ ಒಂದು ಇಂಟರ್ವ್ಯೂನೂ ಕೊಟ್ಟಿದ್ದೆ ವಿ ಕೆ ಡಿಜಿಟಲ್ ನ್ಯೂಸಲ್ಲಿ. ಬಟ್ ಏನಂದರೆ, ನನಗನ್ಸಿದ ಪ್ರಕಾರ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಸೊಸೈಟಿಗೆ, ಆ ಮೆಸೇಜನ್ನು ಯಾರೂ ನನ್ನನ್ನು ಕೇಳಲಿಲ್ಲ. ನಾನೇ ಅದನ್ನು ಒಂದು ವಿಡಿಯೋಗಳ ಮುಖಾಂತರ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ. ನೋಡಿ, ನನ್ನ ಪುಸ್ತಕ ಈ ಥರ ಇದೆ, ಪ್ರೀತಿ ಇಲ್ಲದ ಮೇಲೆ ಮತ್ತು ಇತರ ಕಥೆಗಳು ಈ ಥರ ಇದೆ. ಈ ಬುಕ್ಕನ್ನು HSRA ಪಬ್ಲಿಕೇಶನ್ ಲಗ್ಗೆರೆನವರು ಪಬ್ಲಿಷ್ ಮಾಡಿದ್ದಾರೆ. ಇದು ಹೆಚ್ಚು ಕಡಿಮೆ 100 ಪುಟ ಇದೆ. ಬೆಲೆ 120. ಇದಕ್ಕೆ ಮುನ್ನುಡಿಯನ್ನು ಡಾಕ್ಟರ್ ವೆಂಕೋಬ್ರಾ ಹೊಸಕೋಟೆ ಅವರು ಬರೆದಿದ್ದರೆ, ಬೆನ್ನುಡಿಯನ್ನು ನಳಿನಾ ದ್ವಾರಕನಾಥ್ ಸಾಹಿತಿ ಅವರು, ಬೆಂಗಳೂರು, ಅವರು ಬರೆದಿದ್ದಾರೆ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಏನು ಕಥಾಪುಸ್ತಕದಲ್ಲಿರುವ ಕಥೆಗಳ ಬಗ್ಗೆ ನಿಮಗೆ ಹೇಳೋಕ್ಕೆ. ಮೊದಲನೇ ಕತೆ ಒಂದು ಪ್ರೇಮ ಕಥೆ ಅಂತ. ಈ ಕತೆಗೆ ಲಿಂಕ್ ಸಿಕ್ಕಿದ್ದು, ಇದೊಂದು ನೈಜವಾಗಿ ನಡೆದಂತಹ ಘಟನೆ. ಇದನ್ನು ನಾನು ಒಂದು ಸ್ಟೋರಿ ಲೈನ್ ಸಿಕ್ಕಿದ್ದು ನಮ್ಮ ಫೇಸ್ಬುಕ್ ಫ್ರೆಂಡ್ ಆಗಿರುವಂತಹ, ಫ್ಯಾಮಿಲಿ ಫ್ರೆಂಡ್ ಆಗಿರುವಂಥ ಉಗಮಾ ಶ್ರೀನಿವಾಸ್, ಏನು ಕನ್ನಡಪ್ರಭ ದಿನಪತ್ರಿಕೆ ಇದೆ, ಅದರ ನ್ಯೂಸ್ ರಿಪೋರ್ಟರ್, ತುಮಕೂರು ಬ್ರಾಂಚು, ಅವರೊಂದು ಸ್ಟೋರಿ ಲೈನ್ನ ನಡೆದಿದ್ದು ಇದು ಹಿಂದೆ ಅಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕಿದರು. ಆ ಒಂದು ಎಳೆಯನ್ನು ಹಿಡ್ಕೊಂಡು ನಾನು ಈ ಕತೆ ಬರೆದೆ. ಚಿಕ್ಕ ಕಥೆನೇ ಇದು. ನಾನು ಬರೆದಿರೋದೊಂದು 2.5 ಪೇಜ್ ಇದೆ. ಇದರಲ್ಲಿ ಬೇರೆ ಜಾತಿಗೆ ಸೇರಿದಂತಹ ಇಬ್ಬರು, ಅಂದರೆ ಒಬ್ಬ ಯುವಕ ಒಬ್ಬ ಯುವತಿ ಪ್ರೇಮಿಸ್ತಾರೆ. ಆ ಯುವತಿ ಹಾಗೂ ಯುವಕರನ್ನು ತಡೆ ಹಿಡಿಯಲಾಗುತ್ತೆ. ಪ್ರೇಮ ಮುಂದುವರೆದಂಗೆ ನೋಡ್ಕೊಳ್ತಾರೆ. ಕಾಟ ತಡೀಲಾರ್ದಲೇ ಮನೆಯವ್ರದ್ದು ಆ ಯುವತಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಮತ್ತು ಆ ಯುವಕ ಒಂಥರ ಅರೆಹುಚ್ಚನಾಗಿ ಬದುಕಿದ್ದು ಸತ್ತಂತಾಗ್ತಾನೆ. ಆದರೆ ಅವನ ಪ್ರೀತಿಯನ್ನು ಮರೆಯೋಲ್ಲ. ಏನು ಇದ್ರ ಕತೆ, ಏನಿದೆ ಇದರಲ್ಲಿ, ಮುಂದೆ ಏನಾಯಿತು, ಹೆಂಗೆ ನಡೀತು ಅನ್ನೋದು ಬೇಕು ಅಂದರೆ ನನ್ನ ಪುಸ್ತಕನ ಕೊಂಡ್ಕೊಂಡು ಓದಿ. ಪುಸ್ತಕ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದು ನಿಜವಾಗಿ ನಡೆದಂತಹ ಘಟನೆ. ಇದು ಟ್ರ್ಯಾಜಡಿ ಅನಿಸಿದ್ರು ತುಂಬ ಮನಸ್ಸನ್ನು ತಟ್ಟಿದಂತಹ ಸ್ಟೋರಿ. ದಯವಿಟ್ಟು ಪುಸ್ತಕ ಬೇಕಾದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.